ನನ್ನನ್ನು ಕೊನೆಯ ವರ್ಷದಲ್ಲಿದ್ದಾಗ ನನ್ನ ಸ್ನೇಹಿತನೊಬ್ಬ ಆತ್ಮಹತ್ಯೆಗೆ ಪ್ರಯತ್ನಿಸಿದನು ಮತ್ತು ನಾವೆಲ್ಲರೂ ಆಘಾತಕ್ಕೊಳಗಾದೆವು, ಏಕೆಂದರೆ ಅವನು ಓದಿನಲ್ಲಿ ತುಂಬ ಒಳ್ಳೆಯವನಾಗಿದ್ದನು. ನಾವವನ್ನು ನೀನು ಯಾಕೆ ಆತ್ಮಹತ್ಯೆಗೆ ಪ್ರಯತ್ನಿಸಿದೆ ಎಂದು ಕೇಳಿದಾಗ ಅವನ ಉತ್ತರ ಇನ್ನೂ ಆಘಾತಕಾರಿಯಾಗಿತ್ತು, ಏಕೆಂದರೆ ಅವನು ಹೇಳಿದನು, ಪ್ರಾಯೋಗಿಕವಾಗಿ ಪ್ರತಿ ಪರೀಕ್ಷೆಯಲ್ಲೂ ನನಗೆ ಚಿನ್ನದ ಪದಕ ಸಿಗ್ತದೆ, ಈ ಪರೀಕ್ಷೆಯಲ್ಲಿ ನನಗೆ ಬೆಳ್ಳಿ ಪದಕ ಸಿಕ್ಕಿತು, 2ನೇ ಸ್ಥಾನಕ್ಕೆ ಬರುವುದನ್ನು ನನಗೆ ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಅದಕ್ಕಾಗಿಯೇ ಅವನು ಆತ್ಮಹತ್ಯೆಗೆ ಪ್ರಯತ್ನಿಸಿದನು. ಮತ್ತು ಅದೇ ಪರೀಕ್ಷೆಯಲ್ಲಿ ನನ್ನ 4-5 ಸ್ನೇಹಿತರು 4-5 ವಿಷಯಗಳಲ್ಲಿ ಅನುತ್ತೀರ್ಣರಾಗಿದ್ದರು, ಆದರೆ ಅವರು ಕ್ಯಾಂಪಸ್ನಲ್ಲಿ ಶಾಂತಿಯುತವಾಗಿ ಓಡಾಡ್ತಿದ್ರು. ಏನೂ ಆಗಿಲ್ಲಂತೆ ಅವರು ಕ್ಯಾಂಪಸ್ನಲ್ಲಿ ಸಂತೋಷದಿಂದ ಓಡಾಡ್ತಿದ್ರು. ಇದರಂದು ಹೊರಸ್ತಾ, ನಾವು ಒಂದಿನ ಗೆದ್ದೇ ಗೆಲ್ತೀರಿ. 4-5 ವಿಷಯಗಳಲ್ಲಿ ಅನುತ್ತೀರ್ಣರಾಗಿದ್ದರು, ಅವರು ಸಕಾರಾತ್ಮಕತೆಯ ಮೂರ್ತ ರೂಪವಾಗಿದ್ದರು. ನಾನು ಅವರನ್ನು ನೋಡಿ, ಅರೆ ನೀವು ತುಂಬ ನಿರ್ಲಜ್ಜರು, 4-5 ವಿಷಯಗಳಲ್ಲಿ ಫೇಲ್ ಆಗಿದ್ದು ನಗ್ತಾ ಆಡ್ತಾ ಓಡಾಡ್ತಿದ್ದೀರಲ್ಲ, ನಿಮ್ಮ ಫಿಲಾಸಫಿ ಏನು ಎಂದು ಕೇಳಿದೆ. ಅದಕ್ಕೆ ಅವರು, ನಮ್ಮ ಫಿಲಾಸಫಿ ತುಂಬ ಸಿಂಪಲ್, ಕಾಲೇಜಿಗೆ ಸೇರೋದು ನಮ್ಮ ಕೆಲಸ, ಕಾಲೇಜಿಂದ ಹೊರಗೆ ಕಳಿಸೋದು ಕಾಲೇಜಿನ ಕೆಲಸ ಎಂದರು. ಹಕ್ಕು ನಿರಾಕರಣೆ. ನಾನು ಈ ತತ್ವವನ್ನು ಬೆಂಬಲಿಸ್ತಿಲ್ಲ. ಆದರೆ ಆಧುನಿಕ ಶಿಕ್ಷಣ ವ್ಯವಸ್ಥೆಯು ಸಾಧನ ಮತ್ತು ಸಾಮರ್ಥ್ಯದ ಮೇಲೆ ಅತಿಯಾಗಿ ಗಮನ ಹರಿಸುತ್ತಿದೆ ಎಂಬುದು ನನಗೆ ಮೊದಲ ಬಾರಿಗೆ ಅರಿವಾಯಿತು. ಸಂಪನ್ಮೂಲಗಳ ಆಧಾರದ ಮೇಲೆ ಯಶಸ್ಸನ್ನು ಪಡೆಯುವುದರ ಮೇಲೆ ಅತಿಯಾದ ಗಮನ. ಆದರೆ ಭಗವದ್ಗೀತೆಯು ಯಶಸ್ಸಿನ ವ್ಯಾಖ್ಯಾನವನ್ನು ನಿಮ್ಮ ಸಂಕಲ್ಪ ಮತ್ತು ಸಾಧನೆಯ ಆಧಾರದ ಮೇಲೆ ವಿವರಿಸ್ತದೆ. ನೀವು ಎಷ್ಟೇ ಅಸಹಾಯಕರಾಗಿದ್ದರೂ ಎಂದಿಗೂ ಭರವಸೆ ಕಳೆದುಕೊಳ್ಳದ ರೀತಿಯಲ್ಲಿ ನಿಮ್ಮ ಆಂತರಿಕ ಆತ್ಮಸಾಕ್ಷಿಯನ್ನು ಹೇಗೆ ರೂಪಿಸಿಕೊಳ್ಳಬಹುದು ಎಂಬುದರ ಬಗ್ಗೆ.